ಇವರು ಯಾವಾಗ ಇಡಿ ಅಧಿಕಾರಿಗಳು ವಿಚಾರಣೆ ಬೇಕು ಅಂತ ಕೇಳ್ತಾರೋ, ಸಮನ್ಸ್ ಅನ್ನ ಕೊಡ್ತಾರೋ, ಖಂಡಿತವಾಗ್ಲೂ ಆಗ ಡಿಕೆಶಿ ವಿಚಾರಣೆಗೆ ಹಾಜರಾಗ್ತಾರೆ, ಸಹಕಾರವನ್ನ ನೀಡ್ತಾರೆ ಅನ್ನೋದನ್ನ ಒಂದು ರೀತಿಯಲ್ಲಿ ಈಗ ಕೋರ್ಟ್ ಮುಂದೆ ಅವರು ಬರ್ತಾರೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನವನ್ನ ಕೂಡ ಈಗ ಡಿಕೆಶಿ ಪರ ವಕೀಲರು ಮಾಡಿದ್ದಾರೆ. ಆ ನಂತರ ನೇರವಾಗಿ ಡಿಕೆಶಿ ಅವರನ್ನ ಕೇಳ್ತಾರೆ ನ್ಯಾಯಾಧೀಶರು. ಆರೋಗ್ಯ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಡಿಕೆಶಿ ಪರ ವಕೀಲರು ಜೊತೆಗೆ ಇಡಿ ಪರ ವಕೀಲರ ವಾದ ಪ್ರತಿವಾದ ಮುಗಿದಿದೆ. ಡಿಕೆಶಿಯನ್ನ ಕೂಡ ಆರೋಗ್ಯ ಸ್ಥಿತಿಯ ಬಗ್ಗೆ ನ್ಯಾಯಾಧೀಶರು ಕೇಳಿದ್ದಾರೆ. ಜೊತೆಗೆ ಈಗ ತೀರ್ಪನ್ನ ಕಾಯ್ದಿರಿಸಿ ನ್ಯಾಯಾಧೀಶರು ಹೊರ ಹೋಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಭವಿಷ್ಯ ಏನಾಗತ್ತೆ ಅನ್ನೋದು ಗೊತ್ತಾಗಲಿದೆ. ಹಾಗಾದ್ರೆ ಈಗ ಇಡಿ ವಿಚಾರಣೆಯ ಸಂದರ್ಭದಲ್ಲಿ ಏನಾಯ್ತು ಅಥವಾ ಇಡಿ ಪರ ವಕೀಲರು ಯಾವ ರೀತಿಗೆ ವಾದವನ್ನ ಮಂಡಿಸಿದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ವಿಶ್ರಾಂತಿ ಮತ್ತು ನಿದ್ರೆಯ ನೆಪವನ್ನ ತೆಗೆದುಕೊಂಡಿದ್ದಾರೆ, ವಿಚಾರಣೆಗೆ ಅವರು ಸಹಕರಿಸಿಲ್ಲ ಅಂತ ಹೇಳಿ 5 ದಿನಗಳ ಹೆಚ್ಚುವರಿ ಕಸ್ಟಡಿಯನ್ನ ಜಾರಿ ನಿರ್ದೇಶನಾಲಯ ಕೇಳಿದೆ. ಬ್ಯಾಂಕ್ ಖಾತೆಯ ವಿವರವನ್ನ ನಮಗೆ ಕಲೆ ಹಾಕೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರಲ್ಲಿ ಆಲ್ರೆಡಿ ಸಾಕಷ್ಟು 370ರಷ್ಟು ಬ್ಯಾಂಕ್ ಖಾತೆಗಳು ಇದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಇಡಿಗೆ ಅಪಾರ ಅಕ್ರಮ ಹಣ ಆಸ್ತಿಯ ವಿವರ ಸಿಕ್ಕಿದೆ. 317 ಬ್ಯಾಂಕ್ ಖಾತೆಗಳ ಮೂಲಕ ಅಕ್ರಮ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಬೇನಾಮಿ ಆಸ್ತಿಯ ವಿವರಗಳು ಕೂಡ ಜಾರಿ ನಿರ್ದೇಶನಾಲಯಕ್ಕೆ ಸಿಕ್ಕಿರೋದ್ರಿಂದ ಇಡಿಗೆ ಹೆಚ್ಚುವರಿಯ ಕಸ್ಟಡಿಗೆ ಕೊಡಬೇಕು. ದೇಶದ ಬೊಕ್ಕಸಕ್ಕೆ ದ್ರೋಹವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಅಕ್ರಮದ ಕುರಿತು ಹಲವು ದಾಖಲೆಗಳು ಕೂಡ ಇದೆ. ಇನ್ನಷ್ಟು ವಿಚಾರಣೆ ಮಾಡಬೇಕಾಗಿದೆ. 200 ಕೋಟಿ ಅಕ್ರಮ ಹಣ, 800 ಕೋಟಿ ಬೇನಾಮಿ ಆಸ್ತಿ ಇದೆ. ಸೊ ಇದರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಇಲ್ಲಿಯವರೆಗೂ ಕೂಡ ಇನ್ನಷ್ಟು ಮಾಹಿತಿ ಸಿಕ್ಕಿಲ್ಲ. ದೆಹಲಿ ಫ್ಲಾಟ್ ಅಲ್ಲಿ ಸಿಕ್ಕಂತಹ ಹಣದ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ. ಬ್ಯಾಂಕ್ ದಾಖಲೆಗಳನ್ನ ಇಟ್ಟು ಡಿಕೆಶಿಯ ವಿಚಾರಣೆ ನಡೆಸಬೇಕಾಗಿದೆ. ಮಗಳು, ಕುಟುಂಬಸ್ಥರ ಹೆಸರಲ್ಲಿ ಡಿಕೆಶಿ ಆಸ್ತಿಯನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಇಡಿ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ದೆಹಲಿಯ ಫ್ಲಾಟ್ ಅಲ್ಲಿ ಅವತ್ತು ಐಟಿ ದಾಳಿ ಆದಾಗ ಸಿಕ್ಕಂತಹ ಹಣದ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ. ಸೊ ನಾವು ಆ ದಾಖಲೆಗಳನ್ನ ಇಟ್ಟುಕೊಂಡೇ ಡಿಕೆಶಿ ಅವರ ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಜೊತೆಗೆ ಮಗಳು ಮತ್ತು ಕುಟುಂಬಸ್ಥರ ಹೆಸರಲ್ಲಿ ಡಿಕೆಶಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಕೂಡ ಈಗಾಗಲೇ ಇಡಿ ಪರ ವಕೀಲರು ಹೇಳ್ತಾರೆ. ದೆಹಲಿಯ ಫ್ಲಾಟ್ ಅಲ್ಲಿ ಸಿಕ್ಕ ಹಣದ ಮಾಹಿತಿಯ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ವಿಚಾರಣೆಯ ಸಂದರ್ಭದಲ್ಲಿ ಬ್ಯಾಂಕ್ ದಾಖಲೆಗಳನ್ನ ಇಟ್ಟು ಡಿಕೆಶಿಯ ವಿಚಾರಣೆಯನ್ನ ನಡೆಸಬೇಕಾಗಿದೆ. ಒಂದ್ ಕಡೆ ಮಗಳು, ಕುಟುಂಬಸ್ಥರ ಹೆಸರಲ್ಲಿ ಡಿಕೆಶಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಕೂಡ ಇಡಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಇದು ಇಡಿ ಪರ ವಕೀಲರಾಗಿರುವಂತಹ ಕೆಎನ್ ನಟರಾಜ್ ಅವರ ವಾದ. ಆದ್ರೆ ಇನ್ನೊಂದು ಕಡೆ ಡಿಕೆಶಿ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ. ಜಾಮೀನು ಕೊಡಬೇಕು, ಆದ್ರೆ ಇಡಿ ಕಸ್ಟಡಿಗೆ ಬೇಡ ಅನ್ನುವಂತಹ ಮಂಡನೆ ಅಥವಾ ವಾದ ಮಂಡನೆ ಯಾವ ರೀತಿಯಾಗಿತ್ತು ಅಂತ ನಾವು ನೋಡೋದಾದ್ರೆ, ಡಿಕೆ ಶಿವಕುಮಾರ್ ಅವರ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡಿದ್ರು. ಡಿಕೆಶಿ ಅನಾರೋಗ್ಯದ ಕುರಿತು ಮೊದಲಿಗೆ ಕೋರ್ಟ್ಗೆ ಅವರು ಅವರ ಹೆಲ್ತ್ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ. ಈವರೆಗೆ ಡಿಕೆಶಿಗೆ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದನ್ನ ಕೂಡ ಕೋರ್ಟ್ಗೆ ಮನವರಿಕೆ ಮಾಡ್ತಾರೆ. ಡಿಕೆಶಿ ನಿನ್ನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ರು. ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಆರೋಪಿಗೆ ವೈದ್ಯಕೀಯ ಚಿಕಿತ್ಸೆಯ ಅನಿವಾರ್ಯತೆ ಇದೆ, ಬಹಳ ಅವಶ್ಯಕತೆ ಇದೆ. ಡಿಕೆಶಿ ಗಂಭೀರವಾದ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ. ಇದು ಇನ್ನೊಂದು ಕಾಯಿಲೆಗೆ ದಾರಿ ಆಗುತ್ತೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ನಿನ್ನೆ ಡಿಕೆಶಿಯ BP 200/140 ಇತ್ತು ಅಂತ ಹೇಳ್ತಾರೆ. ಇವತ್ತಿಗೆ ಡಿಕೆಶಿ ಕಸ್ಟಡಿಗೆ 10 ದಿನಗಳಾಗಿದೆ. 10 ದಿನಗಳಲ್ಲಿ ಪ್ರತಿದಿನ ಕೂಡ ಕೊನೆಯೇ ಇಲ್ಲದಂತೆ ವಿಚಾರಣೆಯನ್ನ ನಡೆಸುವಂತಿಲ್ಲ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಕೂಡ ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡುವ ಪ್ರಯತ್ನ ಮಾಡ್ತಾರೆ. ಅವರ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ಜೊತೆಗೆ ಹೈ BP ಇದೆ ಅವರಿಗೆ. ಈ ಹಿಂದೆ ವಶಕ್ಕೆ ಕೇಳುವಾಗ ಕೇವಲ 41 ಲಕ್ಷದ ರೂಪಾಯಿ ಕೇಸ್ ಅಂತ ಹೇಳಿದ್ರು. ಆದ್ರೆ ಈಗ ಕೋಟಿ ರೂಪಾಯಿಯ ಮಾತನಾಡ್ತಿದ್ದಾರೆ.
ಪ್ರಕರಣದಲ್ಲಿ ಇನ್ನೂ ಕೂಡ 3 ಆರೋಪಿಗಳಿದ್ದಾರೆ. ಆದ್ರೆ ಆಲ್ರೆಡಿ ಅದಕ್ಕೆ ಆ 3 ಆರೋಪಿಗಳಿಗೆ ಮಾತ್ರ ಭದ್ರತೆ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರಿಗೆ ಭದ್ರತೆ ಸಿಕ್ಕಿಲ್ಲ. ಈ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಆಲ್ರೆಡಿ ತಡೆಯಾಜ್ಞೆಯನ್ನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದೆ. ಈ ಹಿಂದೆ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ 41 ಲಕ್ಷದ ಕೇಸ್ ಅಂತ ಹೇಳಿದ್ರು. ಪ್ರಕರಣದಲ್ಲಿ ಇನ್ನೂ 3 ಆರೋಪಿಗಳಿದ್ದಾರೆ, ಅವರಿಗೆ ಭದ್ರತೆ ಸಿಕ್ಕಿದೆ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ಭದ್ರತೆ ಈ ವಿಚಾರದಲ್ಲಿ ಸಿಕ್ಕಿಲ್ಲ. ಹೆಚ್ಚುವರಿಯಾಗಿ ಕೇಳ್ತಾ ಇದ್ದಾರೆ. ಇನ್ನು ಕೂಡ ಇಡಿ ಹೆಚ್ಚುವರಿಯಾಗಿ ಕಾಲಾವಕಾಶ ಕೇಳ್ತಾ ಇದೆ. ವಿಶ್ರಾಂತಿ ಮತ್ತು ನಿದ್ದೆಯ ನೆಪ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯ ಸತತವಾಗಿ ವಿಚಾರಣೆಗೆ ಒಳಪಡಿಸಿದ್ರೆ ಆಯಾಸ ಆಗೋದಿಲ್ವಾ? ಎಷ್ಟೊತ್ತು ಅಂತ ಹೇಳಿ ಮಲಗಿರೋದಕ್ಕೆ ಸಾಧ್ಯ ಆಗತ್ತೆ? ವಿಶ್ರಾಂತಿಯ ನೆಪ ಹೇಳ್ತಾರೆ ಅಥವಾ ನಿದ್ದೆಯ ನೆಪ ಹೇಳ್ತಾರೆ, ಆದ್ರೆ ಎಷ್ಟು ಟೈಮ್ ಅಂತ ಹೇಳಿ ಮಲಗೋಕೆ ಸಾಧ್ಯ ಆಗತ್ತೆ? ಒಬ್ಬ ಮನುಷ್ಯ ವಿಚಾರಣೆಯನ್ನ ನಡೆಸಿದ್ದಾರೆ, ಇವರು ಸುಳ್ಳು ನೆಪವನ್ನ ಹೇಳ್ತಾ ಇದ್ದಾರೆ. ವಿಶ್ರಾಂತಿ ಮತ್ತು ನಿದ್ದೆಯ ನೆಪ ಅಂತ ಹೇಳಿ ಇಡಿ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಸತತವಾಗಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಪ್ರತಿದಿನ 10 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಅನವಶ್ಯಕ ಉತ್ತರ ಅಂತ ಹೇಳ್ತಾರೆ, ಉದ್ದುದ್ದ ಉತ್ತರ, ಅಸಂಬದ್ಧ ಉತ್ತರ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಡಿ ಪರ ಅಧಿಕಾರಿಗಳು. ಆದ್ರೆ ಸರಿಯಾದಂತಹ ವಿಚಾರಣೆಯನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ದಾರೆ. ಮಾನಸಿಕ ಒತ್ತಡ ಆದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹೇಗೆ ಜಾಸ್ತಿ ಸಹಕಾರ ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ವಿಚಾರಣೆಗೆ ಸಹಕರಿಸಿದ್ದಾರೆ. 10 ಗಂಟೆಗಳ ಕಾಲ ವಿಚಾರಣೆಯನ್ನ ಪ್ರತಿನಿತ್ಯ ಎದುರಿಸಿದ್ದಾರೆ. 9 ದಿನಗಳಲ್ಲಿ ಪ್ರತಿನಿತ್ಯ 10 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಮಾನಸಿಕವಾಗಿ ಈಗ ಒತ್ತಡಕ್ಕೆ ಅವರು ಸಿಲುಕಿಕೊಂಡಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು. ಸೊ ಮತ್ತೊಂದು ಕಡೆ ಅವರ ಆರೋಗ್ಯದ ವಿಚಾರ, ಮತ್ತೊಂದು ಕಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾಲಾವಕಾಶ ಕೇಳೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ದೆಹಲಿಯಲ್ಲಿ ಸಿಕ್ಕ ಹಣಕ್ಕೆ IT ರಿಟರ್ನ್ಸ್ ಲಭ್ಯ, ಅಂದ್ರೆ ದಂಡಾರ್ಹ ಅಪರಾಧ ಅದು. ಸೇಲ್ ಡೀಡ್ಸ್ ಮತ್ತಿತರ ದಾಖಲೆಗಳು ಕೂಡ ಲಭ್ಯ ಆಗಿದೆ ಅನ್ನೋದನ್ನ ಕೂಡ ಹೇಳ್ತಾರೆ. ಅದು ರಿಟರ್ನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ರೀತಿಯಲ್ಲಿ IT ರಿಟರ್ನ್ಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಇದು. IT ರಿಟರ್ನ್ ದಾಖಲೆ ಮಾಡಿದ್ದಾರೆ, ಸೇಲ್ ಡೀಡ್ಸ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅದರ ಬಗ್ಗೆ ದಾಖಲಾತಿಗಳನ್ನ ಕೂಡ ನೀಡಿದ್ದಾರೆ. ಆದ್ರೂ ಕೂಡ ಇನ್ನಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ವಿಚಾರಣೆ ನಡೆಸ್ತಾ ಇಲ್ಲ, ಎಲ್ಲಾ ಕೇಸ್ಗಳನ್ನ ಅಥವಾ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಇಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ನಿನ್ನೆ ಆಸ್ಪತ್ರೆ ಚಿಕಿತ್ಸೆಗೆ ಒಳಪಟ್ಟರು. ಸೊ ಆರೋಪಿಗೆ ವೈದ್ಯಕೀಯ ಚಿಕಿತ್ಸೆಯ ಅನಿವಾರ್ಯತೆ ಇದೆ. ಇವತ್ತೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕಾಗಿದೆ. ಡಿಕೆಶಿ ಗಂಭೀರವಾದ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಮನವರಿಕೆ ಮಾಡುವ ಪ್ರಯತ್ನವನ್ನ ಡಿಕೆಶಿ ಪರ ವಕೀಲರಾಗಿರುವ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾರೆ. ಸೊ ಅವರಿಗೆ ಒಂದು ರೀತಿಯಲ್ಲಿ ಚಿಕಿತ್ಸೆಯ ಅವಶ್ಯಕತೆ ಇದೆ. ಈಗ ವೈದ್ಯಕೀಯ ಚಿಕಿತ್ಸೆಯ ಅನಿವಾರ್ಯತೆ ಇದೆ ಅಥವಾ ಆರೋಗ್ಯ ಸಮಸ್ಯೆ ಹಾಳಾಗುವ ಚಾನ್ಸಸ್ ಇದೆ. ಡಿಕೆಶಿ ಈಗ ಗಂಭೀರವಾದ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಹೈ ಬ್ಲಡ್ ಪ್ರೆಷರ್ ಇದೆ ಈಗ ಅವರಿಗೆ. ಪ್ರತಿದಿನ ಈ ಒಂದು ವಿಚಾರಣೆಯಿಂದಾಗಿಯೇ ಅವರು ಈಗ ಈ ಒಂದು ಬ್ಲಡ್ ಪ್ರೆಷರ್ ಒತ್ತಡವನ್ನ ಅಥವಾ ಈ ಒಂದು ಒತ್ತಡವನ್ನ ಈಗ ಅವರು ಸಾಗ ಹಾಕಬೇಕಾಗಿದೆ. ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಯಾವಾಗ ಬೇಕು ವಿಚಾರಣೆಗೆ ಆವಾಗ ನಾವು ವಿಚಾರಣೆಗೆ ಹಾಜರಾಗ್ತೀವಿ, ಯಾವುದೇ ರೀತಿಯಲ್ಲಿ ಓಡಿ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಇಷ್ಟು ದಿನಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ, 100 ರಿಂದ 150 ಗಂಟೆಗಳ ಕಾಲ. ಈಗ ಮುಖಾಮುಖಿ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಮುಖಾಮುಖಿ ತನಿಖೆ ಹಾಗಾದ್ರೆ ಯಾಕೆ ಮಾಡಲಿಲ್ಲ? ಇವರಿಗೆ ಬೇಕಾದಂತಹ ಆನ್ಸರ್ ಏನು? ಯಾವ ಉತ್ತರವನ್ನ ಇವರು ಅಲ್ಲಿ ಕೇಳ್ತಾ ಇದ್ದಾರೆ, ಯಾವ ಉತ್ತರವನ್ನ ಇವರು ಬಯಸ್ತಾ ಇದ್ದಾರೆ? ಹಾಗೆ 22 ವರ್ಷದ ಮಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮಗಳಾಗಿರುವಂತಹ ಐಶ್ವರ್ಯ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಹೇಳ್ತಾರೆ, ನಾನು ಬಚ್ಚಿಡುವಂತದ್ದು ಏನು ಇಲ್ಲ, ಎಲ್ಲೂ ಕೂಡ ಓಡಿ ಹೋಗಲ್ಲ, ವಿಚಾರಣೆಯ ಸಂದರ್ಭದಲ್ಲಿ ನಾನು ಹಾಜರಾಗ್ತೀನಿ, ಯಾವಾಗ ವಿಚಾರಣೆ ಬೇಕು ಅಂತ ಹೇಳ್ತಾರೋ ಆವಾಗ ವಿಚಾರಣೆಗೆ ನಾನು ಹಾಜರಾಗ್ತೀನಿ. ಜಾಮೀನು ಅರ್ಜಿಗೆ ಇಡಿ ಇನ್ನೂ ಕೂಡ ಪ್ರತಿಕ್ರಿಯೆ ಸಲ್ಲಿಸಿಲ್ಲ. ಪ್ರತಿಕ್ರಿಯೆ ಸಲ್ಲಿಸುವಂತೆ ಇಡಿಗೆ ಜಡ್ಜ್ ನಿರ್ದೇಶನವನ್ನ ಮಾಡ್ತಾರೆ. ಸೋಮವಾರದ ಒಳಗೆ ಅರ್ಜಿ ಸಲ್ಲಿಸಲು ಸೂಚನೆಯನ್ನ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ. ಸೊ ಸೋಮವಾರದ ಒಳಗಡೆ ನೀವು ಆಕ್ಷೇಪಣಾ ಅರ್ಜಿಯ ಸಲ್ಲಿಸಿ ಅಂತ ಹೇಳಿ. ನಾನು ಕಾನೂನು ಗೌರವಿಸುವ ನಾಗರಿಕ ಅನ್ನೋದನ್ನ ಕೂಡ ಹೇಳ್ತಾರೆ. ನೀವು ಕೇಳಿದಾಗ ನಿಮಗೆ ಉತ್ತಮ ಆಸ್ಪತ್ರೆ ಸಿಗಲಿದೆ ಅನ್ನೋದನ್ನ ಕೂಡ ಜಡ್ಜ್ ಆ ಸಂದರ್ಭದಲ್ಲಿ ಹೇಳ್ತಾರೆ. ಉತ್ತಮ ವೈದ್ಯಕೀಯ ಚಿಕಿತ್ಸೆ ನಿಮಗೆ ಲಭ್ಯ ಆಗತ್ತೆ ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರ ಆರೋಗ್ಯದ ಬಗ್ಗೆ ಅವರನ್ನೇ ನೇರವಾಗಿ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ ಜಡ್ಜ್. ಇನ್ನೊಂದು ಕಡೆ
ನೀವು ಕೇಳಿದಾಗ ನಿಮಗೆ ಬೇಕು ಅನಿಸಿದಾಗ ನಿಮಗೆ ಉತ್ತಮ ಆಸ್ಪತ್ರೆ ಸಿಗಲಿದೆ, ಉತ್ತಮ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆಯನ್ನ ನೀಡಲಾಗತ್ತೆ. ಸೋಮವಾರ ಡಿಕೆಶಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನೋದಂದ್ರೆ ಈಗಾಗಲೇ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಿಲ್ಲ ಇಡಿ ಅವರು. ಸೊ ನಾನು ಕಾನೂನು ಗೌರವಿಸುವ ನಾಗರಿಕ, ಆರೋಗ್ಯ ಸರಿ ಇಲ್ಲ ಅನ್ನೋದನ್ನ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಾಗ ನೀವು ಕೇಳಿದಾಗ ನಿಮಗೆ ಉತ್ತಮ ಆಸ್ಪತ್ರೆ ಸಿಗಲಿದೆ ಅಂತ ಹೇಳ್ತಾರೆ ಜಡ್ಜ್. ಸೋಮವಾರ ಡಿಕೆಶಿಯ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಯಾಕಂದ್ರೆ ಇಡಿ ಆಲ್ರೆಡಿ ಯಾವುದೇ ರೀತಿಯ ಆಕ್ಷೇಪಣಾ ಅರ್ಜಿಯನ್ನ ಅಥವಾ ಅದಕ್ಕೆ ಆಕ್ಷೇಪಣಾ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸೊ ಸೋಮವಾರದ ಒಳಗಡೆ ನೀವು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ